ವೆರಿ ಇಂಪಾರ್ಟೆಂಟ್ಲಿ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ಅನ್ನು ನೀವು ಗಮನಿಸಬೇಕು. ಈ ಹಿಂದೆ ಹೈಕೋರ್ಟ್ ಏನು ಅಭಿಪ್ರಾಯ ವ್ಯಕ್ತಪಡಿಸಿತ್ತೋ ಅದು ಸಮಂಜಸ ಅಲ್ಲ ಅಂತ ಹೇಳಿದೆ. ಈ ಹಿಂದೆ ವಾದ ಪ್ರತಿವಾದ ಆದಾಗಲೂ ಸುಪ್ರೀಂ ಕೋರ್ಟ್ ಹೇಳಿತ್ತು ಹೈಕೋರ್ಟ್ ತನ್ನ ವಿವೇಚನೆಯನ್ನು ಬಳಸಿಲ್ಲ ಅಂತ ಹೇಳಿತ್ತು. ಸೊ ಒಂದು ಅಪ್ಪರ್ ಕೋರ್ಟ್ಗೆ ಲೋವರ್ ಕೋರ್ಟ್ನ ಯಾವುದೇ ಡಿಸಿಷನ್ಸ್ಗಳನ್ನ ಪ್ರಶ್ನೆ ಮಾಡುವಂಥ ವಿಮರ್ಶೆ ಮಾಡುವಂಥ ಹಕ್ಕಿದೆ. ಅದನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ಇದೇ ಹಿನ್ನೆಲೆಯಲ್ಲಿ ಜಾಮೀನು ರದ್ದಾಗಿದೆ. ಯಾವೆಲ್ಲ ಅಭಿಪ್ರಾಯಗಳನ್ನು ಸುಪ್ರೀಂ ಕೋರ್ಟ್ ಹೇಳಿದೆ, ಜಾಮೀನು ರದ್ದು ಮಾಡುವುದಕ್ಕೆ ಪ್ರಮುಖ ಕಾರಣಗಳೇನು ಇನ್ನಷ್ಟೇ ಬರ್ತಾ ಹೋಗ್ತವೆ. ಈಗ ಆದೇಶವನ್ನು ಹೇಳ್ತಾ ಇದ್ದಾರೆ, ಜಡ್ಜ್ ಆದೇಶವನ್ನು ಓದ್ತಾ ಇದ್ದಾರೆ. ಜಾಮೀನು ರದ್ದಾಗಿದೆ. ದರ್ಶನ್ ಸೇರಿದಂತೆ 7 ಜನರ ಜಾಮೀನು ರದ್ದಾಗಿದೆ. ಹಾಗಾದ್ರೆ ರದ್ದಾದ ತಕ್ಷಣ ಏನಾಗುತ್ತೆ? ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ರೋ, IO ಇದ್ರೋ, ಅವರಿಗೆ ಈ ಜಡ್ಜ್ಮೆಂಟ್ ತಲುಪುತ್ತೆ. ತಲುಪಿದ ನಂತರ ತಕ್ಷಣಕ್ಕೆ ಈ 7 ಜನರನ್ನ ವಶಕ್ಕೆ ಪಡಿತಾರೆ, ಅರೆಸ್ಟ್ ಮಾಡ್ತಾರೆ. ನೇರವಾಗಿ ಅವರನ್ನ ಪರಪ್ಪನ ಅಗ್ರಹಾರ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ಪರಪ್ಪನ ಅಗ್ರಹಾರಕ್ಕೆ. ದರ್ಶನ್ ಹೇಗೂ ಇದ್ದಾರೆ, ಬಂದಿದ್ದಾರೆ. ಸಿನಿಮಾದ ಚಿತ್ರೀಕರಣಕ್ಕೆ ಅಂತ ಹೇಳಿ ಹೋಗಿದ್ರು, ಥೈಲ್ಯಾಂಡ್ನಲ್ಲಿದ್ದರು, ಆದರೆ ವಾಪಸ್ ಆಗಿದ್ದಾರೆ. ಈ ಆದೇಶದ ಪ್ರತಿ IOಗೆ ತಲುಪಬೇಕು, ಇನ್ವೆಸ್ಟಿಗೇಷನ್ ಆಫೀಸರ್ಗೆ ತಲುಪಬೇಕು. ತಲುಪಿದ ತಕ್ಷಣ ಅವರು ಮುಂದಿನ ಪ್ರಕ್ರಿಯೆಯನ್ನು ಮಾಡ್ತಾರೆ. 7 ಜನರನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ನಡೆಯುತ್ತೆ. ಅದರ ಜೊತೆಗೆ ವಕೀಲರು ಹೇಳ್ತಾ ಇದ್ರು, ಸರ್ಕಾರದ ಪರವಾದಂಥ ವಕೀಲರು, ಇನ್ನೂ ಉಳಿದಂಥವ್ರು ಇದಾರಲ್ಲ ಜಾಮೀನು ಸಿಕ್ಕಿ ಹೊರಗಿರುವಂಥವರು, ಅವರ ಜಾಮೀನನ್ನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಅಂತ. ಅವರ ಜಾಮೀನನ್ನು ಕೂಡ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ, ಅದನ್ನು ಕೂಡ ರದ್ದು ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಹೇಗೂ ಈ 7 ಜನರ ಜಾಮೀನನ್ನು ರದ್ದು ಮಾಡಿದೆ. ಇದೇ ಗ್ರೌಂಡ್ಸ್ನ ಮೇಲೆ ಉಳಿದಂಥ ಆರೋಪಿಗಳ ಜಾಮೀನನ್ನು ರದ್ದು ಮಾಡಬಹುದು. ಹಾಗಾಗಿ ಅದಕ್ಕೂ ಅರ್ಜಿಯನ್ನು ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವತ್ತು ದರ್ಶನ್ ಪಾಲಿಗೆ ಕರಾಳ ಗುರುವಾರ, ಬ್ಲ್ಯಾಕ್ ಡೇ ಇವತ್ತು, ಸ್ಯಾಡ್ ಡೇ ಇವತ್ತು. ಜೈಲೋ ಬೇಲೋ ಅಂತ ಹೇಳ್ತಾ ಇದ್ವಲ್ಲ, ಜೈಲೇ. ಪರಪ್ಪನ ಅಗ್ರಹಾರನೇ ಗತಿ. ಅದಿನ್ನೆಷ್ಟು ತಿಂಗಳು ಅಂತ ಗೊತ್ತಿಲ್ಲ, ಅದನ್ನು ಪ್ರಶ್ನೆ ಮಾಡ್ತಾರೆ, ಮತ್ತೊಮ್ಮೆ ಎಕ್ಸಾಮಿನ್ ಮಾಡಿ ಅಂತ ಹೇಳ್ತಾರೆ. ಇದು ಸುಪ್ರೀಂ ಕೋರ್ಟ್, ಹೈಯೆಸ್ಟ್ ಕೋರ್ಟ್. ಇಲ್ಲಿಂದ ಎಲ್ಲಿ ಪ್ರಶ್ನೆ ಮಾಡ್ತಾರೆ, ಮತ್ತೆ ರಿವ್ಯೂ ಮಾಡಿ ಅಂತ ಕೇಳ್ಬೋದಷ್ಟೇ. ಅದನ್ನು ಹೊರತುಪಡಿಸಿ ದರ್ಶನ್ ಅವರಿಗೆ ಈಗ ಬೇರೆ ಯಾವುದೇ ದಾರಿ ಉಳಿದಿಲ್ಲ. ಜೊತೆಗೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ, ಆದಷ್ಟು ಬೇಗ ಸಾಕ್ಷಿಗಳನ್ನು ವಿಚಾರಣೆ ಮಾಡಿ ಅಂತ, ಅಂದರೆ ಟ್ರಯಲ್ ಶುರು ಮಾಡಿ ಅಂತ ಹೇಳಿದೆ. ಜೈಲಲ್ಲಿ ಇರಲಿ ದರ್ಶನ್, ನಿಮ್ಮ ಪಾಡಿ ನೀವು ಟ್ರಯಲ್ ಶುರು ಮಾಡಿ, ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿ, ಆನಂತರ ಏನಾಗುತ್ತೋ ಆಮೇಲೆ ನೋಡ್ಕೊಳ್ಳಿ. ಆದರೆ ಈ ಹಿಂದೆ ಹೈಕೋರ್ಟ್ ಕೊಟ್ಟಂಥ ಜಾಮೀನಿಗೆ ಕೊಟ್ಟಂಥ ಕಾರಣಗಳು ಇದು ಸರಿ ಇಲ್ಲ. ಮೆಡಿಕಲ್ ರೀಸನ್ ಅಂತ ಹೇಳಿತ್ತು. ಯಾವ ಸೀಮೆ ಮೆಡಿಕಲ್ ರೀಸನ್ ಅದು? ಅದನ್ನು ಫುಲ್ಫಿಲ್ ಮಾಡಿದಾರ ಆರೋಪಿ? ನೀವು ಮೆಡಿಕಲ್ ರೀಸನ್ ಅಂತ ಕೊಟ್ರಿ, ಆರೋಪಿ ಫುಲ್ಫಿಲ್ ಮಾಡಿದಾರ? ಯಾವ ಹಾಸ್ಪಿಟಲ್ಗೆ ಹೋದ್ರು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.